ಒಂದು 5 ನಿಮಿಷಕ್ಕೆ ರೀಚ್ ಆಗ್ತದೆ ವಿಷಯ 2 ಗಂಟೆ ಬರಪ್ಪ. जिंदाबाद 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 ತಮ್ಮದೇ ಆದಂಥ ವ್ಯಕ್ತಿತ್ವವನ್ನು ಸವೆದಂಥ ನಾಗೇಶ್ ಅವರು ಅಜಾತ ಶತ್ರು ಆಗಿದ್ದರು. ಸಾಮಾನ್ಯರ ಬಗ್ಗೆ, ಬಡವರ ಬಗ್ಗೆ, ತುಳಿತಕ್ಕೆ ಒಳಪಟ್ಟವರ ಬಗ್ಗೆ ಅಪಾರವಾದ ನಂಬಿಕೆಯನ್ನು ಉಳ್ಳವರಾಗಿದ್ದು, ಇವತ್ತು ಅವರ ಮೃತ್ಯು ಈ ಭಾಗದ ಜನರಿಗೆ ಒಂದು ದೊಡ್ಡ ಪುಣ್ಯವನ್ನು ಕರೆದಂತಾಗಿದೆ. ಅವರ ಕರ್ತವ್ಯ, ಅವರಲ್ಲಿದ್ದಂಥ ದೂರದೃಷ್ಟಿ, ಅವರ ವ್ಯಕ್ತಿತ್ವ, ಜನಸಾಮಾನ್ಯರಲ್ಲಿ ಇದ್ದಂಥ ನಂಬಿಕೆ ಎಂದೂ ಕೂಡ ಮರೆಯೋದಕ್ಕೆ ಸಾಧ್ಯತೆ ಇಲ್ಲ. ನಾಗೇಶ್ ಅವರು ಎಷ್ಟು ಬಾರಿ ಶಾಸಕರಾದರು, ಎಷ್ಟು ಬಾರಿ ಮಂತ್ರಿ ಆದರು ಅನ್ನೋದು ದೊಡ್ಡದಲ್ಲ. ಇದ್ದಂಥ ಸಂದರ್ಭದಲ್ಲಿ ಅವರ ನಡವಳಿಕೆ ಗೊತ್ತಿದ್ದೊಬ್ಬ ಶಾಸಕರಾಗಿ, ಸಚಿವರಾಗಿ ಯಾವ ರೀತಿ ಜನರ ಪ್ರೀತಿಯನ್ನು, ವಿಶ್ವಾಸವನ್ನು ಗಳಿಸಿದ್ರು, ಯಾವ ರೀತಿ ಜನಾನುರಾಗಿ ಆಗಿದ್ರು. ಇವ್ರು ಯಾರಪ್ಪ ಫೋನ್ ಸಚಿವರಾದಾಗಲೂ ಸಹ
ಚೂರು ಆ ಕಡೆ ಸೈಡ್ ಇತ್ತಲ್ಲ ಬಹಳ ಸರಳತೆಯಿಂದ ಮೆರೆದ ನಿಮ್ದಲ್ಲ ಸಚಿವರಾಗಿದ್ದಾಗಲೂ ಕೂಡ ತಿಪ್ಟೂರಿಗೆ ಬಂದಾಗ ಟ್ರೈನಲ್ಲಿ ಓಡಾಡ್ತಾ ಇದ್ರು. ಆ ರೀತಿ ಒಂದು ಸರಳ ಸಜ್ಜನಿಕೆ, ಒಂದು ಒಳ್ಳೆ ವ್ಯಕ್ತಿತ್ವ ಇದ್ದಂಥ ಬಹಳ ಅಪರೂಪದ ರಾಜಕಾರಣಿ. ಹೇಮಂತ್ ಚೂರು ಈ ಕಡೆಗೆ ಇಟ್ಬಿಡಿ ಕೆಳಗಡೆ 2 ಬಾರಿ ಶಾಸಕರಾಗಿ ಸಚಿವ ಸ್ಥಾನ ಸಿಕ್ಕಾಗಲೂ ಕೂಡ ಶಿಕ್ಷಣ ಕ್ಷೇತ್ರಕ್ಕೆ ಅವರಾದಂಥ ಕೊಡುಗೆಯನ್ನು ಕೂಡ ಅವ್ರು ನೀಡಿರುವಂಥ ಹೇಮಂತ್ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನಲ್ಲಿ ಪೂರ್ಣಾವಧಿಯ ಕಾರ್ಯಕರ್ತರಾಗಿ ರಾಷ್ಟ್ರೀಯ ಸ್ವಯಂ ಸೇವಕದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿ ತದನಂತರದಲ್ಲಿ ರಾಜಕೀಯ ಕ್ಷೇತ್ರಕ್ಕೆ ಬಂದು ಯಡಿಯೂರಪ್ಪನವರು ಅನಂತಕುಮಾರ್ ಜೊತೆ ರಾಜ್ಯ ಪ್ರವಾಸವನ್ನು ಕೂಡ ಮಾಡಿದ್ರು. ಸಂಘಟನೆ